ಸಭೆಯಲ್ಲಿ ಬಾಗೇಪಲ್ಲಿ ತಾಲೂಕು ತಹಶೀಲ್ದಾರ್ ಸೇರಿ ಕಂದಾಯ ಅಧಿಕಾರಿಗಳು ಹಾಗೂ ಸಮಿತಿ ಸದಸ್ಯರು ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಚರ್ಚಿಸಿದ ವಿಷಯಗಳನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಸರ್ಕಾರ ಹೊಸದಾಗಿ ದರಖಾಸ್ತು ಮೂಲ ಕಮಿಟಿ ಸದಸ್ಯರನ್ನ ನೇಮಿಸಿದೆ. ಅವರನ್ನು ತಾಲೂಕು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಪರಿಚಯ ಮಾಡಿಕೊಟ್ಟು ನಂತರ ದರಖಾಸ್ತು ಅರ್ಜಿಗಳು 53 ಆಗಲಿ 55 ಆಗಲಿ ಹಾಗೂ 57 ಆಗಲಿ ಎಲ್ಲವನ್ನೂ ಹಂತ ಹಂತವಾಗಿ ಸಭೆಯಲ್ಲಿ ತೀರ್ಮಾನ ಮಾಡಿ ಯಾವ ಬಡ ಜನರಿಗೆ ಭೂಮಿ ಸಿಗಬೇಕಾಗಿದೆ ಅಂತಹವರನ್ನ ಗುರುತಿಸಲು ತೀರ್ಮಾನಿಸಲಾಯಿತು. ಅಂತಹ ಜನರಿಗೆ ಅತಿ ಶೀಘ್ರದಲ್ಲೇ ಭೂಮಿ ನೀಡಲು ತೀರ್ಮಾನಿಸುತ್ತಿದ್ದೇವೆ. ಬಗರ್ ಹುಕುಂ ಅರ್ಜಿಗಳು ತಾಲೂಕಿನಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಅರ್ಜಿಗಳು ಹಾಕಲಾಗಿದ್ದು ಎಲ್ಲವನ್ನೂ ಹಂತ ಹಂತವಾಗಿ ಬಗೆಹರಿಸುತ್ತೇವೆ. ತಿಂಗಳಿಗೊಮ್ಮೆ ಸದಸ್ಯರ ಹಾಗೂ ಅಧಿಕಾರಿಗಳ ಸಭೆ ಮಾಡಿ ಕನಿಷ್ಠ 100 ಜನರಿಗೆ ಸಭೆಯಲ್ಲಿ ಭೂಮಿ ಮಂಜೂರು ಮಾಡಲು ಪ್ರಯತ್ನ ಮಾಡುತ್ತೇವೆ ಎಂದು ತಿಳಿಸಿದರು. ಸುಮಾರು ಹೆಚ್ಚು ಕಮ್ಮಿ ನನಗೆ ಈಗ ಇವತ್ತಿನ ಪಟ್ಟಿ ಪ್ರಕಾರ ಒಂದು 32 ಹಳ್ಳಿಗಳಲ್ಲಿ ಈ ದಿನದಕ್ಕೆ ನೀರಿನ ಅಭಾವ ಇದೆ. ಅದನ್ನು ನಮ್ಮ PDOಗಳು ಗಮನ ತಂದಿದ್ದೀವಿ. ನೀವು ಒಂದು ಟ್ಯಾಂಕರಲ್ಲಿ ಓಡಿಸಿ, ಇಲ್ಲ ರೈತರಿಂದ ಬಾಡಿಗೆ ಪಡೆದು ಕೊಡಿ, ಇಲ್ಲ ರೀಡಿಲ್ಲು ಲಾಸ್ಟ್ ಚಾನ್ಸ್ ಬೋರ್ವೆಲ್ಲು ತೆರೀತೀವಿ. ಎಲ್ಲ ಒಪ್ಕೊಂಡೋಗಿದ್ದಾರೆ. ಮ್ಯಾಕ್ಸಿಮಮ್ ಇವತ್ತು ಮೀಟಿಂಗ್ ಆಗಿದೆ. ಇನ್ನು 15 ದಿವಸದಲ್ಲಿ ಇವತ್ತು ಏನು 32 ಹಳ್ಳಿ ನಾವು ಡಿಕ್ಲೇರ್ ಮಾಡಿದ್ರೆ ಈ ಹಳ್ಳಿಗಳಲ್ಲಿ ಯಾವುದೇ ಅಭಾವ ನೀರಿಲ್ಲದಂತೆ ಮಾಡೋದು ನಮ್ಮ ಜವಾಬ್ದಾರಿ. ಎಲ್ಲ ಅಧಿಕಾರಿಗಳು ಭಾಳ ಒಪ್ಕೊಂಡಿದ್ದಾರೆ, ಆ ಕೆಲಸ ಮಾಡ್ತಾರೆ. ಟೌನಿಗೆ ನಾಲೆಯಿಂದ 6 ಟ್ಯಾಂಕರ್ ಬಿಡೋಕ್ಕೆ ಹೇಳಿದ್ದೀನಿ ಬಾಗೇಪಲ್ಲಿ ಟೌನ್ಗೆ. ಎಲ್ಲೇ ಪ್ರಾಬ್ಲಮ್ ಇದ್ದರೆ ಟ್ಯಾಂಕರ್ ಹೋಗ್ತಾ ಇರುತ್ತೆ. ಅದ್ರ ಜೊತೆಯಲ್ಲಿ ರೀಡಿಲ್ ಕೂಡ ಮಾಡ್ತಾ ಇರ್ತಾರೆ. ಅದನ್ನು ಪುರಸಭೆ ಅಧಿಕಾರಿಗಳು ತಿಳಿಸಿದ್ದೇನೆ. ಇಷ್ಟು ಟಾಸ್ಕ್ ಫೋರ್ಸ್ ಸಮಿತಿಯ ಮುಖ್ಯಾಂಶಗಳು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್, ಚೇಳೂರು ತಹಶೀಲ್ದಾರ್ ಶ್ರೀನಿವಾಸ್ ನಾಯ್ಡು, ದರಖಾಸ್ತು ಕಮಿಟಿ ಸದಸ್ಯ ಚಂದ್ರಶೇಖರ ರೆಡ್ಡಿ, ನರಸಿಂಹ ಮತ್ತಿತರರು ಹಾಜರಿದ್ದರು. ಸುಬ್ಬು, CTV ನ್ಯೂಸ್, ಬಾಗೇಪಲ್ಲಿ.